ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ಉತ್ತರ ಕರ್ನಾಟಕ ಸೈಡು ದೇವ್ರ ಪ್ರಸಾದಕ್ಕೆ ಏನೇನೆಲ್ಲ ತಯಾರಿ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನು ಜೋಳದ ಅಳ್ಳು ರೆಡಿ ಮಾಡ್ತಾ ಇದ್ದೀನಿ. ನಾಗರ ಪಂಚಮಿ ಹಬ್ಬ ಅಂದ್ರೇ ಜೋಳದ ಅಳ್ಳು, ಕಡಲೆ, ಅಳ್ಳಿಟ್ಟು ಇದೆಲ್ಲ ಬೇಕಾಗುತ್ತೆ ದೇವ್ರ ನೈವೇದ್ಯಕ್ಕೆ ವಿಶೇಷವಾಗಿ. ಹಾಗಾಗಿ ನಾನು ಬಿಸಿ ಬಿಸಿ ನೀರಲ್ಲಿ ಜೋಳನ ತೊಳೆದು ಒಂದು ಬಟ್ಟೆ ಮೇಲೆ ಒಣಗಾಕ್ತಾ ಇದ್ದೀನಿ. ಬಿಸಿಲಲ್ಲೆಲ್ಲ ಒಣಗಾಕಬಾರ್ದು ಜೋಳನ, ಬಿಸಿ ನೀರಲ್ಲಿ ತೊಳೆದು ನೆರಳಲ್ಲೇ ಒಂದು ಬಟ್ಟೆ ಮೇಲೆ ಒಣಗಾಕಬೇಕು. ನಮ್ಮ ಉತ್ತರ ಕರ್ನಾಟಕ ಸೈಡು ಈ ನಾಗರ ಪಂಚಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬ ಖುಷಿ ಕೊಡೋ ಹಬ್ಬ. ಯಾಕಂದರೆ ಗಂಡನ ಮನೆಗೆ ಅಣ್ಣ ತಮ್ಮಂದರು ಬರ್ತಾರೆ, ಬ್ಲೌಸ್ ಪೀಸು, ಕೊಬ್ಬರಿ, ಈ ಜೋಳದ ಅಳ್ಳು, ಅಳ್ಳಿಟ್ಟು, ಕಡಲೆ ತೊಗೊಂಡು ಹೆಣ್ಮಕ್ಳನ್ನ ಮಾತಾಡಿಸಿ ಬ್ಲೌಸ್ ಪೀಸ್ ಕೊಟ್ಟು ಹೋಗ್ತಾರೆ. ಇಲ್ಲ ಹಬ್ಬಕ್ಕೆ ಕರಿಯಕ್ಕೆ ಬರ್ತಾರೆ ಅಣ್ಣ ತಮ್ಮಂದರು. ಹಾಗಾಗಿ ತುಂಬ ವಿಶೇಷ ಉತ್ತರ ಕರ್ನಾಟಕ ಸೈಡು ಈ ನಾಗರ ಪಂಚಮಿ ಹಬ್ಬ. ನಾಗರ ಪಂಚಮಿ ಹಬ್ಬಕ್ಕೆ ನಿಮ್ಮ ಅಣ್ಣ ತಮ್ಮಂದರು ಕರಿಯಕ್ಕೆ ಬಂದಿದ್ರಾ, ನೀವು ತವ್ರ ಮನೆಗೆ ಹಬ್ಬಕ್ಕೆ ಹೋಗಿದ್ರಾ, ಅಥವಾ ನಿಮ್ಮ ಅಣ್ಣ ತಮ್ಮಂದರು ಬ್ಲೌಸ್ ಪೀಸ್ ತೊಗೊಂಡು ನಿಮ್ಮ ಮನೆಗೆ ಬಂದಿದ್ರಾ? ಕೆಲವೊಬ್ಬರಿಗೆ ಅಣ್ಣ ತಮ್ಮಂದ್ರು ಇರಲ್ಲ, ನೀವು ನಮಗೂ ಅಣ್ಣ ತಮ್ಮಂದ್ರು ಇರಬೇಕಿತ್ತಲ್ಲ ಅಂತ ಎಷ್ಟು ನೆನೆಸ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ. ಇನ್ನೂ ಕೆಲವು ಹೆಣ್ಮಕ್ಳು ಇರ್ತಾರೆ, ಅವ್ರ ಅಣ್ಣ ತಮ್ಮಂದರು ಹಬ್ಬಕ್ಕೆ ಕರೆದಿರ್ತಾರೆ, ಆದರೆ ಅನಿವಾರ್ಯ ಕಾರಣಗಳಿಂದ ಅವ್ರು ಹಬ್ಬಕ್ಕೆ ಹೋಗೋಕ್ಕಾಗಿರಲ್ಲ. ಇನ್ನೂ ಕೆಲವು ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಅಣ್ಣ ತಮ್ಮಂದರು ಇರ್ತಾರೆ, ಆದರೆ ಹಬ್ಬಕ್ಕೆ ಕರೆದಿರಲ್ಲ. ನಿಮ್ಗೆ ಯಾವ ಥರ ಅನ್ನಿಸ್ತಾ ಇತ್ತು, ನಿಮ್ಗೆ ಯಾವ ಥರ ಮನಸ್ಥಿತಿ ಇತ್ತು ಆವತ್ತು ಹಬ್ಬದ ದಿವಸ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಆ ಹಬ್ಬದ ದಿವಸ ನಿಮ್ಮ ಅಣ್ಣ ತಮ್ಮಂದರಿಗೆ ನೀವು ನೆನೆಸ್ಕೊಂಡೇ ಇರ್ತೀರ. ಈ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬರೀ ಹಬ್ಬ ಅಂತಂದರೆ ಬರೀ ಹೋಳಿಗೆ ಮಾಡೋದು, ಊಟ ಮಾಡೋದು, ದೇವ್ರ ಪೂಜೆ ಮಾಡೋದು ಅಷ್ಟೇ ಅಲ್ಲ. ತುಂಬ ಮನಸ್ಸಿಗೆ ಆಳವಾಗಿ ನಾಟುವಂಥ ಕೆಲವೊಂದು ಹಬ್ಬಗಳಿರುತ್ತೆ. ಈ ಹಬ್ಬಗಳೆಲ್ಲ ಬಂದಾಗ ಒಂಥರ ಸೆಂಟಿಮೆಂಟು, ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರೂ ನೆನಪಾಗ್ತಾರೆ. ಈ ಪಂಚಮಿ ಹಬ್ಬ ಅಂದ್ರೇನು ಅಷ್ಟೇ, ನಮ್ಮ ಅಣ್ಣ ತಮ್ಮಂದರು, ನಮ್ಮ ತವ್ರ ಮನೆ, ನಮ್ಮ ತಾಯಿ ತಂದೆ ಅಲ್ಲಿ ಆಡಿರೋ ಆಟಗಳು ತುಂಬ ನೆನಪಾಗುತ್ತೆ. ನನಗೆ ಹೆಂಗೆ ನೆನಪಾಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ಅದೇ ಥರ ನೆನಪಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಆದರೆ ಹಬ್ಬದ ದಿವಸ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಬೇರೆ ಇರುತ್ತೆ. ಒಬ್ಬರು ಖುಷಿಯಾಗಿರ್ತಾರೆ, ಒಬ್ಬರು ತವ್ರ ಮನೆಯವ್ರನ್ನ ನೆನೆಸ್ತಾರೆ, ಕೆಲವೊಬ್ಬರು ನಾವು ಇರೋ ಜಾಗದಲ್ಲಿ ಚೆನ್ನಾಗಿದ್ದೀವಲ್ಲಪ್ಪ ಬಿಡು ಅಂತ ಈ ಥರ ಅನ್ಕೋತಾರೆ. ಕೆಲವೊಬ್ಬರು ಅಯ್ಯೋ ನಮ್ಮ ಅಣ್ಣ ತಮ್ಮಂದರು ಹಬ್ಬಕ್ಕೆ ಕರೆದಿದ್ರು ನಮ್ಗೆ ಹೋಗೋಕ್ಕೆ ಆಗಿಲ್ವಲ್ಲ ಅಂತ ಅನ್ಕೋತಾರೆ. ಅವ್ರವ್ರ ಸಿಚುವೇಶನ್ ಮೇಲೆ ಮನಸ್ಥಿತಿ ಇರುತ್ತೆ ಅಷ್ಟೇ. ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಬಾಳಿಗೆ ಇಟ್ಟಿದ್ದೀನಿ. ಬಾಳಿಗೆ ಚೆನ್ನಾಗಿ ಕಾದ್ಮೇಲೆ ಅದರಲ್ಲಿ ಜೋಳ ಹಾಕ್ತಾ ಇದ್ದೀನಿ. ಒಂದು ಕಾಟನ್ ಬಟ್ಟೆ ತಗೊಂಡು ಜೋಳನ ಪ್ರೆಸ್ ಮಾಡ್ತಾ ಇದ್ದೀನಿ. ಆವಾಗ ಜೋಳ ಹಳ್ಳಾಗುತ್ತೆ. ಜೋಳ ಹುರಿಬೇಕು ಅಂತಂದರೆ ಬಾಳಿಗೆ ಕಬ್ಬಿಣದಾಗಿರಬೇಕು, ಆವಾಗಲೇ ಚೆನ್ನಾಗಿ ಹಳ್ಳು ರೆಡಿ ಆಗುತ್ತೆ. ಒಂದು ಕಾಟನ್ ಬಟ್ಟೆ ತೊಗೊಂಡು ಜೋಳ ಆವಾಗವಾಗ ಪ್ರೆಸ್ ಮಾಡ್ತಾ ಇರಬೇಕು, ಆವಾಗ ಹಳ್ಳು ಚೆನ್ನಾಗಿ ಉಬ್ಬಿ ಬರುತ್ತೆ. ಇಲ್ಲ ಅಂತಂದರೆ ಜೋಳ ಬರೀ ಸುಟ್ಟು ಹೋಗುತ್ತೆ ಹೊರತು ಹಳ್ಳಾಗಲ್ಲ. ನೋಡಿ ಇಲ್ಲಿ ಜೋಳ ಹುರಿತಾ ಇದ್ದೀನಿ, ಹಳ್ಳು ರೆಡಿ ಆಗ್ತಾಯಿದೆ. ಹಳ್ಳಿರುತ್ತಲ್ಲ, ಹಳ್ಳು ರೆಡಿ ಆಗಿರೋದೆಲ್ಲ ಮೇಲಿರೋದು ತೆಗೆದ್ಕೋಬೇಕು, ಅದು ಹಳ್ಳಾಗುತ್ತೆ. ಆಮೇಲೆ ಜೋಳ ಕೆಲವೊಂದು ಸುಟ್ಟೋಗಿರುತ್ತೆ, ಹಾಗೆ ಉಳಿದು ಬಿಡುತ್ತಲ್ಲ ಜೋಳ, ಅದನ್ನ ಏನು ಬಿಸಾಕೋ ಹಾಗಿಲ್ಲ. ಅದರಿಂದ ಹಿಟ್ಟು ರೆಡಿ ಮಾಡಬೇಕು, ಅಂದರೆ ತಂಬಿಟ್ಟು ರೆಡಿ ಆಗುತ್ತೆ. ಆ ಜೋಳನೆಲ್ಲ ಜಲಡಿ ಹಿಡಿಬೇಕು. ಕೆಳಗಡೆ ಬಂದಿರೋ ಜೋಳ ಎಲ್ಲ ಹಿಟ್ಟು ರೆಡಿ ಮಾಡಬೇಕು, ಮೇಲೆ ಬಂದಿರೋ ಹಳ್ಳೆಲ್ಲ ತೆಗೆದು ದೇವ್ರ ನೈವೇದ್ಯಕ್ಕೆ ಮತ್ತು ತಿನ್ನೋಕ್ಕೆ ರೆಡಿ ಆಗುತ್ತೆ. ಜೋಳ ಹುರಿದಿದ್ದಾಯಿತು. ಅದೇ ಬಾಣಲಿಯಲ್ಲಿ ಇವಾಗ ಕಡಲೆಕಾಳು ಹುರಿತಾ ಇದ್ದೀನಿ. ನಮ್ಮ ಕಡೆ ಇದನ್ನು ಕಡ್ಡಿ ಅಂತಾರೆ. ಕಡ್ಡಿ ಹುರಿತಾ ಇದ್ದೀನಿ. ಊರಲ್ಲೆಲ್ಲ ಇದನ್ನು ಬೇರೆಯವ್ರ ಹತ್ರ ಹುರಿಸಿ ತಗೊಂಡು ಬರ್ತಾರೆ. ಅಂದರೆ ಈ ಹಬ್ಬ ಬಂದಾಗ ಸ್ಪೆಷಲಾಗಿ ಹುರಿಯೋಕ್ಕೆ ಅಂತ ಒಂದು ಅಂಗಡಿ ಥರ ಮಾಡಿರ್ತಾರೆ, ಅಲ್ಲಿ ಹೋಗಿ ಹುರ್ಕೊಂಡು ಬರ್ತಾರೆ. ಇಲ್ಲಿ ನಾನು ಕಡಲೆ ಬೀಜಕ್ಕೆ ಹಾಕೋಕ್ಕೆ ಅಂತ ಉಪ್ಪಿನ ನೀರು ರೆಡಿ ಮಾಡ್ತಾ ಇದ್ದೀನಿ. ನೀರಲ್ಲಿ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಸಿ ಅದನ್ನು ಕಡಲೆ ಬೀಜಕ್ಕೆ ಹಾಕಿದ್ರೆ ಸ್ವಲ್ಪ ಕಲರ್ ಬರುತ್ತೆ, ಮತ್ತು ಉಪ್ಪು ಹಾಕೋದ್ರಿಂದ ರುಚಿ ಇರುತ್ತೆ. ಕಡಲೆ ಬೀಜ ಹುರಿದಿದ್ದಾಯಿತು. ಅದಾದಮೇಲೆ ಅದು ಹುರಿದಿರೋ ಜೋಳ ಇತ್ತಲ್ಲ, ಜೋಳದ ಕಾಳು, ಅದನ್ನೆಲ್ಲ ಮಿಕ್ಸಿಲಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ತಂಬಿಟ್ಟು ರೆಡಿ ಮಾಡಿದ್ದೀನಿ. ನಮ್ಮ ಕಡೆ ಹಿಟ್ಟು ಅಂತಾರೆ. ಹಿಟ್ಟು ರೆಡಿ ಆಯಿತು. ಅದೆಲ್ಲ ವೀಡಿಯೋ ಮಾಡಿಲ್ಲ, ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತ. ಇದರಲ್ಲಿ ಸ್ವಲ್ಪ ಸೋಪು ಮತ್ತು ಏಲಕ್ಕಿ ಹಾಕಿದ್ದೀನಿ. ಏಲಕ್ಕಿ, ಸೋಪು, ಹುರಿದಿರೋ ಜೋಳ, ಬೆಲ್ಲ ಅಷ್ಟನ್ನು ಹಾಕಿ ಮಿಕ್ಸಿ ಮಾಡಿದ್ದೀನಿ. ಹಳ್ಳದ ಹಿಟ್ಟು ರೆಡಿ ಆಯಿತು. ಅದಾದಮೇಲೆ ಇಲ್ಲಿ ಮಂಡಕ್ಕಿ ಒಗ್ಗರಣೆ ಮಾಡಿದ್ದೀನಿ. ಹಳ್ಳಿನ ಚುಡುವ ಅಂತಾರೆ ನಮ್ಮ ಕಡೆ. ಹಳ್ಳಿನ ಚುಡುವ ರೆಡಿ ಮಾಡಿದ್ದೀನಿ. ಎಲ್ಲನೂ ಫುಲ್ಲು ವೀಡಿಯೋ ಮಾಡಿಲ್ಲ. ಅದಾದಮೇಲೆ ಚಕ್ಲಿ ಮಾಡ್ತಾಯಿದ್ದೀನಿ.
ಅಳ್ಳಿನ ಚುಡುವುದು ಅಷ್ಟೇ ಫುಲ್ ವೀಡಿಯೋ ಮಾಡಿಲ್ಲ. ಎಲ್ಲ ಸ್ವಲ್ಪ ಸ್ವಲ್ಪ ಹಬ್ಬಕ್ಕೆ ಏನೇನೆಲ್ಲ ತಯಾರಿ ಮಾಡಿದ್ದೀನಿ ಅಂತ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಮೊದಲಿಗೆ ಇಲ್ಲಿ ಕೋಡ್ಬೇಳೆ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಚಕ್ಲಿ ಮತ್ತು ಸ್ವಲ್ಪ ಸೇವ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಎಲ್ಲ ಹಬ್ಬ ಮಾಡೋದು ಇಷ್ಟ, ಎಲ್ಲ ಅಡುಗೆಗಳು ಬರುತ್ತೆ, ಎಲ್ಲ ಅಡುಗೆ ಮಾಡೋದು ಇಷ್ಟ. ಆದರೆ ಚೆನ್ನಾಗಿ ಊಟ ಮಾಡೋರು ಇರಬೇಕಷ್ಟೇ. ನನ್ನ ಮನಸ್ಥಿತಿ ಊಟದ ವಿಚಾರದಲ್ಲಿ ಹೇಗಂತಂದರೆ, ಹೊಟ್ಟೆ ತುಂಬ ಊಟ ಮಾಡೋದಕ್ಕಿಂತ ಅಡುಗೆ ಮಾಡಿ ಹೊಟ್ಟೆ ತುಂಬ ಊಟ ಬಡಿಸೋದಂದರೆ ನನಗೆ ತುಂಬ ಇಷ್ಟ. ನನಗೆಲ್ಲ ಅಡುಗೆ ಬರುತ್ತೆ, ಈ ಅಡುಗೆ ಬರಲ್ಲ ಅನ್ನೋ ಹಾಗಿಲ್ಲ, ಎಲ್ಲ ಅಡುಗೆ ಬರುತ್ತೆ. ಬರದಿರೋ ಅಡುಗೆನೂ ಅಷ್ಟೇ, ಒಂದು ಸಾರಿ 2 ಸಾರಿ ನೋಡಿ ಕಲ್ತ್ಕೊಂಡು ಬಿಡೋ ಮನಸ್ಥಿತಿ ನಂದು. ನನ್ನ ಬಾಯಲ್ಲಿ ನನಗೆ ಆ ಕೆಲಸ ಬರಲ್ಲ, ಈ ಅಡುಗೆ ಬರಲ್ಲ ಅಂತ ಹೇಳಬಾರ್ದು, ಆ ಥರ ನನ್ನ ಮನಸ್ಥಿತಿ. ನನಗೆ ಎಲ್ಲ ಅಡುಗೆಗಳು ಅಷ್ಟೇ. ನನಗೆ ಯಾರೂ ಕೈ ಹಿಡಿದು ಈ ಅಡುಗೆ ಮಾಡು, ಈ ಥರ ಮಾಡಬೇಕು ಅಂತ ಯಾರೂ ಹೇಳ್ಕೊಟ್ಟಿಲ್ಲ. ನನ್ನ ಇಷ್ಟದಿಂದ ನಾನೇನೇ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತಾ ಒಂದೊಂದು ಸಾರಿ ಕೆಟ್ಟೋಗಿದೆ, ಒಂದೊಂದು ಸಾರಿ ಸರಿಯಾಗಿ ಬಂದಿದೆ, ಒಂದೊಂದು ಸಾರಿ ಬೇರೆಯವರಿಂದ ಕೇಳಿ ತಿಳ್ಕೊಂಡಿದ್ದೀನಿ, ಹಾಗೆ ನೋಡಿ ತಿಳ್ಕೊಂಡಿದ್ದೀನಿ, ಹಾಗೆ ರೆಡಿ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಪರ್ಫೆಕ್ಟ್ ಆಗಿಬಿಟ್ಟಿದ್ದೀನಿ ಅಡುಗೆಯಲ್ಲಿ. ಅದು ಬಿಟ್ಟು ನನಗೆ ಯಾರೂ ಇದೇ ಥರ ಮಾಡಬೇಕು, ಈ ಅಡುಗೆಗೆ ಇದೇ ಹಾಕಬೇಕು ಅಂತ ಯಾರೂ ಹೇಳ್ಕೊಟ್ಟಿಲ್ಲ ಇಲ್ಲಿವರೆಗೂ. ನೋಡಿ ಇಷ್ಟೊತ್ತು ಕೋಡ್ಬೇಳೆ ಮಾಡಿದೆ, ಅದಾದಮೇಲೆ ಇವಾಗ ಚಕ್ಲಿ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಅಲ್ವಾ ಅಡುಗೆ ಅಂದ್ರೇ ಹಾಗೇ, ಎಲ್ಲನೂ ಪರ್ಫೆಕ್ಟಾಗಿ ಯಾರೂ ಹೇಳ್ಕೊಡಲ್ಲ. ಹೀಗಿಲ್ಲ ಹೀಗೆ ಮಾಡು ಅಂತ ಹೇಳ್ಕೊಡ್ಬೋದು ಅಷ್ಟೇ. ಪ್ರತಿ ಸಾರಿ ಅಕ್ಕಿ ಇಷ್ಟೇ ಹಾಕಬೇಕು, ಇಷ್ಟು ಅಕ್ಕಿಗೆ ಇಷ್ಟೇ ನೀರು ಹಾಕಬೇಕು, ಇಷ್ಟು ನೀರಿಗೆ ಇಷ್ಟೇ ಉಪ್ಪು ಹಾಕಬೇಕು ಅಂತ ಯಾರೂ ಮೆಜರ್ಮೆಂಟ್ ಹಾಕಲ್ಲ. ಅಡುಗೆಗಳು ಮಾಡ್ಕೊಂಡು ಹೋದಂಗೆಲ್ಲ ಎಷ್ಟು ಲೋಟ ಅಕ್ಕಿಗೆ ಎಷ್ಟು ಲೋಟ ನೀರು ಹಾಕಬೇಕು ಅಂತ ನಮಗೇ ಗೊತ್ತಾಗುತ್ತೆ. ಅದು ಬಿಟ್ಟು ಪ್ರತಿ ಸಾರಿ 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕಾ, 2 ಸ್ಪೂನ್ ಉಪ್ಪು ಹಾಕಬೇಕಂತ ಯಾರೂ ಅಳತೆ ನೋಡ್ಕೊಳ್ಳಲ್ಲ ಅಂತ ನನಗನ್ಸುತ್ತೆ. ಆ ಥರ ಅಳತೆ ನೋಡಿ ಅಡುಗೆ ಮಾಡೋರು ಪರ್ಫೆಕ್ಟು ಅಲ್ಲ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಉಪ್ಪು ಯಾವುದೇ ಒಂದು ಅಡುಗೆಗೆ ಹಾಕಬೇಕು ಅಂದರೆ ಅವರು ಸ್ಪೂನೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ಈ 5 ಬೆರಳೇ ಅವರಿಗೆ ಸ್ಪೂನು. 5 ಬೆರಳಿಂದ ಏನು ಉಪ್ಪು ಹಾಕ್ತಾರೋ ಅದು ಸರಿ ಇರ್ತಾಯಿತ್ತು. ಅವ್ರಿಗೆ ಗೊತ್ತಾಗ್ತಾಯಿತ್ತು, ತಲೆಯಲ್ಲಿ ಯೋಚನೆ ಬರ್ತಾಯಿತ್ತು, ಇಷ್ಟು ಹಿಟ್ಟಿದೆ, ಇದಕ್ಕೆ ಎಷ್ಟು ಉಪ್ಪು ಹಾಕಬೇಕು, ಒಂದು ಟೈಮಿಗೆ ಅಷ್ಟು ಉಪ್ಪು ಹಾಕಿದ್ರೆ ಅದು ಪರ್ಫೆಕ್ಟ್ ಆಗಿಬಿಡ್ತಾಯಿತ್ತು. ಎಲ್ಲರೂ ನೀವು ಹಾಗೆ ಅಡುಗೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಅಭ್ಯಾಸ ಆದಂಗೆಲ್ಲ ಅಡುಗೆ ಮಾಡ್ಕೊಂಡು ಹೋದಂಗೆಲ್ಲ ನಿಮಗೇ ಗೊತ್ತಾಗುತ್ತೆ, ಒಂದು ಕಣ್ಣು ಅಳತೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಪಂಚಮಿ ಹಬ್ಬದಲ್ಲಿ ಎಲ್ಲರೂ ಅವ್ರ ತಂದೆ ತಾಯಿ ಮನೆ ಅಣ್ಣ ತಮ್ಮಂದ್ರನ್ನು ನೆನೆಸ್ತಾರೆ. ಆದರೆ ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ನನಗೆ ನಮ್ಮ ಅಜ್ಜಿ ನೆನಪಾಗುತ್ತೆ. ಯಾಕಂದರೆ ನಾನು ಚಿಕ್ಕವಳಿರುವಾಗ ನಮ್ಮ ಅಜ್ಜಿ ತಾತನ ಮನೆಯಲ್ಲೇ ಬೆಳೆದಿರೋದು. ನನಗೆ ತುಂಬ ಪ್ರೀತಿ ಮಾಡಿದ್ದಾರೆ, ಯಾವುದರಲ್ಲೂ ಕೊರತೆ ಇಟ್ಟಿಲ್ಲ, ನನಗೇನು ಬೇಕೋ ಎಲ್ಲ ಕೊಡಿಸಿದ್ದಾರೆ. ನಾನು ಎಷ್ಟು ಚೆನ್ನಾಗಿ ಬೆಳೆದಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ಬೆಳೆದಿದ್ದೀನಿ. ನಮ್ಮ ಅಜ್ಜಿ ನಮ್ಮ ತಾತನ ನೆನಪು ತುಂಬ ಬರುತ್ತೆ, ಅಲ್ಲಿರೋರು ಎಲ್ಲರ ನೆನಪು ಬರುತ್ತೆ ನನಗೆ. ಈ ಪಂಚಮಿ ನಾಗರ ಪಂಚಮಿ ಹಬ್ಬ ಬಂದರೆ ಸಾಕು, ಅಲ್ಲಿರೋರು ಎಲ್ಲರೂ ನೆನಪು ಬರ್ತಾರೆ ನನಗೆ. ನಮ್ಮ ಅಜ್ಜಿ ತಾತನ ಮನೆ ಅಕ್ಕಪಕ್ಕ ಇರೋರು ಅಷ್ಟೇ, ನನಗೆ ಯಾವತ್ತೂ ಅವ್ರ ಮೊಮ್ಮಗಳಲ್ವಾ, ಅವ್ರ ಮನೇಲಿ ಇರೋರಲ್ವಾ ಅಂತ ಯಾವತ್ತೂ ಭೇದ ಭಾವ ಮಾಡಿಲ್ಲ. ಎಲ್ಲರೂ ಅವ್ರ ಊರ ಹೆಣ್ಮಗಳು, ಅವ್ರ ಮನೆ ಮೊಮ್ಮಗಳು ಅನ್ನೋ ಥರನೇ ನೋಡಿದ್ದಾರೆ. ನಾನು ಆ ಏರಿಯಾದಲ್ಲೇ ಒಂದು ಡಾನ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಅಯ್ಯೋ ನಾನೊಂದು ಚಿಕ್ಕ ಹುಡುಗಿ, ನನಗೆ ನೋಡಿ ಯಾರೋ ಬೈತಾರೆ, ಹೊಡಿತಾರೆ, ಆ ಭಯನೇ ಇರಲಿಲ್ಲ ನನಗೆ. ನಾನೇ ಡಾನು, ನಾನು ಹೇಳಿದ್ದೆ ನಡೆಯುತ್ತೆ ಅನ್ನೋ ಥರ ಇದ್ದೆ. ಯಾಕಂದರೆ ಅವ್ರಿಗೆ ಅಂಗಡಿಗೆ ಹೋಗಬೇಕು, ಏನಾದರೂ ತಂದು ಕೊಡಬೇಕಂದ್ರೆ ನಾನೇ ಇದ್ದೆ. ಅವ್ರು ಏನೇ ಕೆಲಸ ಹೇಳಿದ್ರು ನಾನು ಹೋಗಿ ತರ್ತಾ ಇದ್ದೆ, ಹೋಗಿ ಆ ಕೆಲಸ ಮಾಡ್ತಾ ಇದ್ದೆ, ಎಲ್ಲರ ಜೊತೆ ಜಗಳ ಆಡ್ತಾ ಇದ್ದೆ, ನಗ್ತಾ ಇದ್ದೆ. ನನಗೆ ತುಂಬ ಮಿಸ್ ಮಾಡ್ಕೋತೀನಿ ಆ ಲೈಫು. ತುಂಬ ಎಂಜಾಯ್ ಮಾಡಿದ್ದೀನಿ, ತುಂಬ ಖುಷಿ ಪಟ್ಟಿದ್ದೀನಿ. ನನಗೆಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆದರೆ ಆ ಕಾಲ ಇವಾಗ ಬರಲ್ಲ. ಆ ಥರ ಮನಸ್ಥಿತಿ ಈಗಿರೋರ ಮನಸ್ಸಲ್ಲಿ ಇಲ್ಲ. ಯಾಕಂದರೆ ಇವಾಗ ನಾವು ಹೇಗಿದ್ದೀವಿ ಅಂತಂದರೆ, ನಮ್ಮ ಮಕ್ಕಳು ಅಂತಂದರೆ ನಮ್ಮ ಮಕ್ಕಳಿಗೆ ಮಾತ್ರ ಪ್ರೀತಿ ಮಾಡ್ತೀವಿ, ಬೇರೆಯವ್ರ ಮಕ್ಕಳಿಗೆ ಪ್ರೀತಿ ಮಾಡಲ್ಲ. ಆದರೆ ಆ ಕಾಲದಲ್ಲಿ ಹಾಗಲ್ಲ. ನಮ್ಮ ಮಕ್ಕಳು ಹೇಗಿದ್ದಾರೋ ಬೇರೆಯವ್ರ ಮಕ್ಕಳಿಗೂ ಅಷ್ಟೇ ಪ್ರೀತಿ ಕೊಡ್ತಾಯಿದ್ರು. ಊಟ ಮಾಡಬೇಕಾದ್ರೆ ಹೊರಗಡೆಯಿಂದ ಯಾರಾದರೂ ಬಂದಿದ್ದಾರೆ ಅಂತಂದರೆ ಅವ್ರಿಗೆ ಊಟಕ್ಕೆ ಕೊಡ್ತಾಯಿದ್ರು, ಊಟ ಮಾಡಿ ಅಂತ ಇದ್ರು. ಹಾಗೆ ಹೋದರೆ ನಮ್ಮ ಮನೆಯಲ್ಲಿ ಊಟ ಯಾಕೆ ಮಾಡಿಲ್ಲ ಅಂತ ಸಿಟ್ಟಾಗ್ತಾ ಇದ್ರು. ಇವಾಗ ಹಾಗಲ್ಲ. ಊಟ ಟೈಮಿಗೆ ಬಂದರೆ ಅಯ್ಯೋ ನಮ್ಮ ಊಟ ಟೈಮಿಗೆ ಬಂದ್ರಲ್ಲ, ಇವಾಗ ಊಟ ಮಾಡನ್ಬೇಕು, ಊಟ ಮಾಡ್ತಾರೇನೋ, ಊಟ ಮಾಡಿದ್ರೆ ನಮ್ದೊಂದು ತುತ್ತು ಅನ್ನ ಅವ್ರು ಕಿತ್ಕೊಂಡ್ರಲ್ಲ ಅನ್ನೋ ಮನಸ್ಥಿತಿ ಇವಾಗ. ಆದರೆ ನಿಜ ಹೇಳ್ತೀನಿ, ನಮ್ಮ ಅಜ್ಜಿ ತಾತನ ಮನೆಯಲ್ಲಿ ನಮ್ಮ ಮಾಮಂದರು, ನಮ್ಮ ಮಾಮಿಯರು, ಅಲ್ಲಿರೋರು, ನಮ್ಮ ಚಿಕ್ಕಮ್ಮಂದರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನನ್ನು.
ಅದರಲ್ಲೂ ಹೇಳಬೇಕಂದ್ರೆ ನಮ್ಮ ಮಾಮಂದಿರು ಹುಲಿ ಇದ್ದಂಗೆ ನಮಗೆ ಧೈರ್ಯ. ಇವಾಗಲೂ ನೆನೆಸ್ಕೊಂಡ್ರೆ ಅಯ್ಯೋ ನಮ್ಮ ಮಾಮಂದಿರು ಇದ್ದಾರೆ, ನಮ್ಗೆ ಏನೋ ಕಷ್ಟ ಬಂದ್ರೂ ಒಂದು ಧೈರ್ಯ ಕೊಡೋಕ್ಕಿದ್ದಾರೆ ಅಂತ. ಇವತ್ತಿಗೂ ನಾವು ನಮ್ಮ ಮಾಮಂದಿರು ಮುಂದೆ ನಿಂತು ನಾವು ಯಾವತ್ತೂ ಮಾತಾಡಿಲ್ಲ. ಯಾರು ಮಾತಾಡ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ನಮ್ಮ ಮಾಮಂದಿರು ಅಂದರೆ ನನ್ನ ಮನಸ್ಸಲ್ಲಿ ದೇವರು ಇದ್ದಂಗೆ. ನಾವು ಏನೇ ಕಷ್ಟ ಬಿದ್ದರೆ ನಮ್ಮ ಮಾಮಂದಿರು ಒಂದು ಸಪೋರ್ಟಿಗೆ ನಿಲ್ತಾರೆ, ಹೇಳ್ತಾರೆ ಬುದ್ಧಿ. ನಾವು ತಪ್ಪು ಮಾಡಿದ್ರೆ ಅವರು ಎದುರು ಹೋಗಿ ನಿಂತ್ಕೊಳ್ಳಲ್ಲ ಅನ್ನೋ ಮನಸ್ಥಿತಿ ನನಗಿದೆ. ನಮ್ಮ ಮಾಮಂದಿರು ಅಂತಂದರೆ ಒಂದು ಗೌರವ, ಒಂದು ಬೆಂಬಲ. ನಮ್ಮ ಮಾಮ ಅಂತಂದ್ರೇ ಒಂದು ಭಕ್ತಿ ನನಗೆ. ನಮ್ಮ ಮಾಮಂದಿರು ಅಂದರೆ ನನಗೆ ದೇವರಿದ್ದಂಗೆ. ನಿಜ ಹೇಳ್ತೀನಿ, ಇದೆಲ್ಲ ಅವ್ರು ಎದುರು ಹೇಳಿಲ್ಲ. ನಮ್ಮ ಮಾಮಂದಿರು ಅಂದರೆ ನನಗೆ ದೇವರಿದ್ದಂಗೆ. ಅವ್ರ ಬಗ್ಗೆ ಹೇಳೋಕ್ಕೇ ಆಗಲ್ಲ. ಇವತ್ತಿಗೂ ನಾನು ಇಷ್ಟು ದೊಡ್ಡವಳಾಗಿ ಒಂದು ಸಂಸಾರ ನಡೆಸ್ತಾ ಇದ್ದೀನಿ, ಆದರೆ ನಮ್ಮ ಮಾಮಂದಿರು ಮುಂದೆ ನಿಂತು ನಾನು ಇವತ್ತಿನವರೆಗೂ ಮಾತೇ ಆಡಿಲ್ಲ ನಾನು. ಅಂಥ ಅಣ್ಣ ತಮ್ಮಂದರು ಬೇರೆಯವ್ರ ಜೀವನದಲ್ಲಿ ಸಿಗಲ್ಲ ಅನ್ಕೋತೀನಿ. ಖುಷಿ ಟೈಮಲ್ಲಿ, ಸಂತೋಷದ ಟೈಮಲ್ಲಿ ಆ ಥರದವ್ರು ಇರ್ತಾರೋ ಇರಲ್ವೋ ಗೊತ್ತಿಲ್ಲ. ಆದರೆ ನಮ್ಮ ಮಾಮಂದಿರು ಏನಾದರೂ ಕಷ್ಟ ಇದೆ, ಏನಾದರೂ ಗೊತ್ತಾಗ್ತಾ ಇಲ್ಲ, ಒಂದು ಬೆಂಬಲ ಬೇಕು ಅಂದರೆ ನಮ್ಮ ಮಾಮಂದಿರು ಇದ್ದೇ ಇರ್ತಾರೆ ಅನ್ನೋ ಧೈರ್ಯ ನನಗಿದೆ. ಅಂಥ ಪರಿಸ್ಥಿತಿ ಯಾವತ್ತೂ ಬಂದಿಲ್ಲ. ಆದ್ರೂ ನಮ್ಮ ಮಾಮ ಅನ್ನೋ ಹೆಸರು ತೆಗೆದ್ರೆ ಸಾಕು, ನಮಗೆ 4 ಆನೆ ಬಲ ಬರುತ್ತೆ. ಇದು ಯಾರೆದುರೂ ಹೇಳ್ಕೊಂಡಿಲ್ಲ, ಆದರೆ ನನ್ನ ಮನಸ್ಸಲ್ಲಿದೆ. ನಮ್ಮ ಮಾಮಂದಿರು ನಾವು ಏನೇ ಕಷ್ಟ ಇದೆ, ನಮ್ಗೆ ಏನೇ ಗೊತ್ತಾಗಿಲ್ಲ ಅಂತಂದ್ರೂ ನಮ್ಮ ಮಾಮಂದಿರು ನಮ್ಮ ಸಪೋರ್ಟಿಗೆ ಇದ್ದೇ ಇರ್ತಾರೆ. ನಮ್ಮ ಮಾಮ ಅಂದರೆ ನನಗೆ ಭಕ್ತಿ. ಎಲ್ಲರೂ ನಾಗರ ಪಂಚಮಿ ಹಬ್ಬಕ್ಕೆ ತಂದೆ ತಾಯಿನ, ತವ್ರ ಮನೇನ ನೆನಪಿಸ್ಕೊಂಡ್ರೆ ನಾನು ನಮ್ಮ ಅಜ್ಜಿ ತಾತನ ಮನೇನ ನೆನಪಿಸ್ಕೋತೀನಿ.